ಬಿಗ್ ಬಾಸ್ ಸೀಸನ್ 10 ಮುಗಿದ ಮೇಲಂತೂ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಈ ಜೋಡಿ ಒಂದಾಗಲಿ ಎಂದೇ ಹಾರೈಸ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಕಾರ್ತಿಕ್ ಹಾಗೂ ನಮ್ರತಾ ಕದ್ದು ಮುಚ್ಚಿ ಸುತ್ತಾಡ್ತಾ ಇದ್ದಾರಾ ಎಂಬ ಅನುಮಾನವನ್ನ ಅವರ ಅಭಿಮಾನಿಗಳೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಫ್ಯಾನ್ಸ್ಗೆ ಈ ಅನುಮಾನ ಬರುವುದಕ್ಕೆ ಕಾರಣವೇನು ಗೊತ್ತಾ? ಸಿನಿಮಾ ಕಿರುತೆರೆ ಅಂದಮೇಲೆ ಗುಸುಗುಸು ಸುದ್ದಿಗಳಿಗೇನು ಕಮ್ಮಿ ಇಲ್ಲ. ಈ ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಲವ್ ಸ್ಟೋರಿ, ಡೇಟಿಂಗ್ ವಿಚಾರಗಳೇ ಹೆಚ್ಚು ಸದ್ದು ಮಾಡ್ತಾ ಇರ್ತವೆ. ಈಗಲೂ ಸೆಲೆಬ್ರಿಟಿಗಳ ಒಂದೊಂದು ಹೆಜ್ಜೆಯನ್ನ ನೆಟ್ಟಿಗರು ಗಮನಿಸುತ್ತಲೇ ಇರುತ್ತಾರೆ. ಸೆಲೆಬ್ರಿಟಿಗಳು ಬಿಟ್ಟುಕೊಡುವ ಒಂದೊಂದು ಚಿಕ್ಕ ಸುಳಿವಿಗಾಗಿ ಕಾಯ್ತಾ ಇರ್ತಾರೆ. ಹೀಗೆ ಸಿಕ್ಕಿ ಬಿದ್ದವರಲ್ಲಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಕೂಡ ಒಬ್ಬರು. ಇನ್ನೊಂದು ಜೋಡಿ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಈಗ ಅದೇ ಹಾದಿಯಲ್ಲಿ ಸಾಗ್ತಾ ಇದ್ದಾರಾ ಎಂಬ ಅನುಮಾನ ಶುರುವಾಗಿದೆ. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಇಬ್ಬರು ಡೇಟಿಂಗ್ ಮ್ಯಾಟರ್ ನೆಟ್ಟಿಗರು ಆಗಾಗ ಬಹಿರಂಗ ಪಡಿಸುತ್ತಲೇ ಇರ್ತಾರೆ. ಹುಟ್ಟುಹಬ್ಬ, ಇವೆಂಟ್, ಯಾವುದೇ ಸಮಾರಂಭವಿದ್ದಾಗಲೂ ಇಬ್ಬರು ಒಂದೇ ಲೊಕೇಶನ್ನಲ್ಲಿ ಇರ್ತಾರೆ ಅನ್ನೋದನ್ನ ಹಲವು ಬಾರಿ ಸಾಬೀತು ಮಾಡಿದ್ದಾರೆ. ಇಷ್ಟಾದರೂ ಕೂಡ ವಿಜಯ್ ಹಾಗೂ ರಶ್ಮಿಕಾ ಮಂದಣ್ಣ ಇಬ್ಬರು ಡೇಟಿಂಗ್ ಮ್ಯಾಟರ್ ಅನ್ನ ಒಪ್ಪಿಕೊಂಡಿಲ್ಲ. ಅದೇ ಬೇರೆ ಮಾತು. ಆ ಹಾದಿಯನ್ನೇ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಈಗ ಫಾಲೋ ಮಾಡ್ತಿದ್ದಾರಾ? ಇಂತಹದೊಂದು ಪ್ರಶ್ನೆಯಂತೂ ಎದ್ದಿದೆ. ಕಾರ್ತಿಕ್ ಗೌಡ ಹಾಗೂ ನಮ್ರತಾ ಗೌಡ ಇಬ್ಬರು ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿಗಳಾಗಿದ್ದರು. ಇಬ್ಬರು ಮೊದಲಿಂದಲೂ ಕೂಡ ನಟನೆಯ ಕ್ಷೇತ್ರದಲ್ಲಿ ಇರುವುದರಿಂದ ಪರಿಚಯ ಹೊಸದೇನೂ ಆಗಿರಲಿಲ್ಲ. ಈಗ ನೆಟ್ಟಿಗರು ಇವರಿಬ್ಬರ ಮೇಲೆ ಕಣ್ಣಿಟ್ಟಿದ್ದಾರೆ. ಕಾರ್ತಿಕ್ ಹಾಗೂ ನಮ್ರತಾ ಗೌಡ ಇಬ್ಬರು ಕದ್ದು ಮುಚ್ಚಿ ಡೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ವಿಜಯ್ ರಶ್ಮಿಕಾರಂತೆ ಇವರಿಬ್ಬರು ಲವ್ ಮ್ಯಾಟರ್ ಅನ್ನ ಸಾಕ್ಷಿ ಸಮೇತ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಹಾಕಿದ್ದಾರೆ. ಅಷ್ಟಕ್ಕೂ ಆ ಸಾಕ್ಷಿ ಏನು? ಇಬ್ಬರು ಡೇಟಿಂಗ್ ಮಾಡ್ತಿರೋದು ನಿಜವೇ? ಈ ಫೋಟೋಗಳನ್ನ ನೋಡಿ. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಬರ್ತ್ಡೇಗೋ, ಕ್ರಿಸ್ಮಸ್ಗೋ, ಹೊಸ ವರ್ಷಕ್ಕೋ ಪ್ರವಾಸ ಮಾಡಿದ್ರೆ ಅಲ್ಲಿಂದೊಂದು ಫೋಟೋಗಳನ್ನ ಪೋಸ್ಟ್ ಮಾಡ್ತಾ ಇದ್ರು. ಇಬ್ಬರು ಒಟ್ಟಿಗೆ ನಿಂತು ಫೋಟೋ ತೆಗೆಸಿಕೊಳ್ಳದೆ ಇದ್ರೂ ಇಬ್ಬರು ಶೇರ್ ಮಾಡಿದ ಫೋಟೋಗಳ ಬ್ಯಾಕ್ಗ್ರೌಂಡ್ ದೊಡ್ಡದೊಂದು ಸುಳಿವನ್ನ ನೀಡ್ತಾ ಇತ್ತು. ಇದನ್ನೇ ಇಟ್ಟುಕೊಂಡು ನೆಟ್ಟಿಗರು ಹಲವು ಬಾರಿ ಟ್ರೋಲ್ ಮಾಡಿದ್ದು ಇದೆ. ಹಲವು ಸನ್ನಿವೇಶಗಳಲ್ಲಿ ಇಬ್ಬರು ಒಂದೇ ಸ್ಥಳದಲ್ಲಿ ಇದ್ದರು ಅನ್ನೋದನ್ನ ಪ್ರೂವ್ ಮಾಡಿದ್ರು. ಈಗ ಕಾರ್ತಿಕ್ ಹಾಗೂ ನಮ್ರತಾ ಸರದಿ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿಗಳು ಕೂಡ ಹೀಗೆ ಸಿಕ್ಕಿಬಿದ್ದರೆ ಇಂತಹದೊಂದು ಅನುಮಾನ ಮೂಡುವುದಕ್ಕೆ ಕಾರಣ ಈ ಫೋಟೋಗಳು. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಒಂದೇ ಲೊಕೇಶನ್ನ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಆ ಫೋಟೋಗಳು ನೆಟ್ಟಿಗರ ಕಣ್ಣಿಗೆ ಬಿದ್ದಿದೆ. ಅಂದಮೇಲೆ ಈ ಜೋಡಿ ಕೂಡ ಡೇಟಿಂಗ್ ಮಾಡ್ತಿರಬಹುದು ಅನ್ನೋ ಅನುಮಾನ ಮೂಡುವುದಕ್ಕೆ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಇಬ್ಬರೂ ಕೂಡ ಪ್ರೀತಿಯಿಂದ ಮಾತಾಡಿದ್ದಕ್ಕಿಂತ ಕಿತ್ತಾಡಿದ್ದೇ ಹೆಚ್ಚು. ಆದ್ರೆ ಮನೆಯಿಂದ ಹೊರಗೆ ಬಂದ ಮೇಲೆ ಇಬ್ಬರಲ್ಲೂ ಹತ್ತಿರ ಆಗಿದ್ರು, ಸ್ನೇಹಿತರಾಗಿ ಮುಂದುವರೆದಿದ್ರು. ಇತ್ತೀಚೆಗಷ್ಟೇ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಇಬ್ಬರ ಮದುವೆ ಡ್ರೆಸ್ನಲ್ಲಿ ಇರುವ ಫೋಟೋಗಳು ಸಾಕಷ್ಟು ವೈರಲ್ ಆಗಿತ್ತು. ಆದ್ರೆ ಅದೊಂದು ಜಾಹೀರಾತಿಗಾಗಿ ಎಂಬುದು ಆಮೇಲೆ ಗೊತ್ತಾಯಿತು. ಒಂದು ಕ್ಷಣಕ್ಕೆ ಇವರಿಬ್ಬರ ಫೋಟೋಗಳು ನೆಟ್ಟಿಗರಿಗೆ ಶಾಕ್ ಕೊಟ್ಟಿದ್ದಂತೂ ನಿಜ. ಆ ಫೋಟೋಗಳನ್ನ ನೋಡಿ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಮದುವೆಯನ್ನ ಆಗೇ ಬಿಟ್ರು ಎಂಬ ಸುದ್ದಿ ಓಡಾಡಿತ್ತು. ಆದ್ರೆ ಅದು ಜ್ಯುವೆಲರಿ ಅಂಗಡಿಯೊಂದರ ಜಾಹೀರಾತಿಗಾಗಿ ಮಾಡಿದ ಫೋಟೋ ಶೂಟ್ ಆಗಿತ್ತು. ಇನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ನೋಡಿದ್ರೆ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದಾರೆ. ಇನ್ನು ನೆಟ್ಟಿಗರ ಕೈಗೆ ಸಿಕ್ಕಿರೋ ಈ ಫೋಟೋಗಳು ಬೇರೆ ಕಥೆಯನ್ನೇ ಹೇಳ್ತಾ ಇದ್ದಾವೆ. ಈಗ ಇಬ್ಬರು ಡೇಟಿಂಗ್ ಮಾಡ್ತಿದ್ದಾರೋ ಇಲ್ವೋ ಅನ್ನೋದನ್ನ ಅವರೇ ಹೇಳಬೇಕಿದೆ. ಅಲ್ಲಿವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹದೊಂದು ಚರ್ಚೆ ನಡೀತಾನೆ ಇರುತ್ತೆ. ಅದರಲ್ಲೂ ಅಭಿಮಾನಿಗಳು ಅಂದ್ರೆ ನಮ್ರತಾ ಹಾಗೂ ಕಾರ್ತಿಕ್ ಅಭಿಮಾನಿಗಳು ಈ ಜೋಡಿ ಒಂದಾಗ್ಲಿ ಅಂತಾನೆ ಬಯಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕಾರ್ತಿಕ್ ಮತ್ತು ನಮ್ಮು ಎಂಬ ಪೇಜ್ಗಳನ್ನ ಕ್ರಿಯೇಟ್ ಮಾಡಿ ಅವರಿಬ್ಬರ ಫೋಟೋಗಳನ್ನ ಹಂಚಿಕೊಳ್ತಾ ಇರ್ತಾರೆ. ಇದೀಗ ಟ್ರಿಪ್ ಹೋಗಿದ್ದಂತ ಫೋಟೋಗಳನ್ನು ಕೂಡ ಅದೇ ಅಭಿಮಾನಿ ಬಳಗದಲ್ಲಿ ಹಂಚಿಕೊಳ್ಳಲಾಗಿದೆ.